ಮಲ್ನಾಡು ಮಂದಿ ಎಲ್ಲ ಮ್ಯಾಣೆ ಮುರ್ಕೊಂಡು ಓಡಾಡ್ತಿದ್ದಾರೆ ಅಂದ್ರೆ ಅದು ಪಿತೃಪಕ್ಷದ ಟೈಮ್ ಅಂತಾನೆ ಅರ್ಥ. ಬೆಳಗ್ಗೆ ಇವತ್ತೆಲ್ಲಿ ಅಂತ ಆಸೆ, ರಾತ್ರಿ ಊಟ ಆದ್ಮೇಲೆ ಜಾಸ್ತಿ ತಿಂದ್ಬಿಟ್ಟೆ ಅಂತ ಹಿಂಸೆ. ಬೈದವೆ ಮೊನ್ನೆ ನಮ್ಮ ಮನೇಲಿ ಪಿತೃಪಕ್ಷ. ಬೆಳಗ್ಗೆನೆ ನಮ್ ಪಕ್ಕದೂರು ಹಣಗೆರೆಯಿಂದ ಪ್ರಸಾದ ತಗೊಂಡು ಅದನ್ನ ಮಾಳೂರ್ ಸಾಹೇಬ್ರಿಗೆ ಕೊಟ್ಟು ಕುರಿ ಕಟ್ಸ್ಬೇಕಿತ್ತು. ಹಣಗೆರೆಲಿ ಭೂತ್ರಾಯನೂ ಅವ್ರೆ, ಹಜರತ್ ಅಲಿ ದರ್ಗಾನೂ ಐತೆ. ಒಂಥರ ಭಾವೈಕ್ಯತೆ ಕೇಂದ್ರ. ಪ್ರಸಾದ ಮಾಡಿಸಿ ಮಾಳೂರ್ ಸಾಹೇಬ್ರಿಗೆ ಕೊಟ್ಟು ಕುರಿ ಹೊಡ್ಸೋಣ ಅಂದ್ರೆ ಆಗ್ಲೇ ಕ್ಯೂ ನಿಂತಿತ್ತು. ಇವತ್ತೆಂತ ಮನೆ ಭಾನುವಾರ ಪಿತೃಪಕ್ಷಕ್ಕೆ ಮಾಂಸ ತಗೊಳ್ಳೋರ್ನ ಕಂಟ್ರೋಲ್ ಮಾಡಕ್ಕಾಗ್ದೆ ಟೋಕನ್ ಸಿಸ್ಟಮ್ ಮಾಡಿದ್ರು ಮಾಳೂರ್ ಸಾಬ್ರು ಅಂತ ಇಡೀ ತೀರ್ಥಳ್ಳಿ ಪುಕಾರು. ಬೆಂಗಳೂರು ಪಾಂಡಿತ್ಯ ಪ್ರಯೋಗ ಮಾಡಿ ಇರೋದ್ರಲ್ಲಿ ಒಂದ್ ಒಳ್ಳೆ ಕುರಿ ಸೆಲೆಕ್ಟ್ ಮಾಡಿ ತೂಕ ಹಾಕ್ಸಿ ಪೀಸ್ ಹೊಡ್ಸಿ ಇವಳು ಹೇಳ್ದಂಗೆ ಏರಿ ಮೀನ್ ತಗೊಂಡು ಮನೆಗ್ ಹೋದ್ರೆ ನಮ್ ಚಂದ್ರಣ್ಣ ನಾಗಪ್ಪಣ್ಣ ತೆಂಗಿನ ತೋಟಕ್ಕೆ ರಾತ್ರಿ ಕಣಂದಿ ನುಗ್ಗವೆ ಅಂತ ಪತ್ತೆದಾರಿ ಮಾಡ್ತಿದ್ರು. ಆಮೇಲೆ ನೋಡೋಣ ಬಿಡು ಅಂತ ಮನೆಗ್ ಬಂದು ಅಡ್ಗೆ ಚಂದ್ರಣ್ಣಂಗೆ ಮಾಂಸ ಕೊಟ್ಟು ಒಲೆ ಮೇಲೆ ಪಾತ್ರೆ ಇಡ್ತಿದ್ದಂಗೆ ಊರ್ ನಾಯಿ ಎಲ್ಲ ನಮ್ಮನೆ ಅಡ್ರೆಸ್ ಹುಡುಕ್ತಾ ಇದ್ವು. ಅಡ್ಗೆ ಎಲ್ಲ ಮುಗ್ದು ಎಡೆ ಇಡ್ತಿದ್ದಂಗೆ ಫೋಟೋದಲ್ಲಿದ್ದ ನಮ್ ಪಿತೃಗಳ ಮುಖದಲ್ಲೂ ಕಳೆ ಬಂದಂಗಾಯ್ತು. ಚಿಕ್ಕಪ್ಪೋರು ದೊಡ್ಡಪ್ಪೋರು ಅತ್ತೆ ಮಾವ ಊರಲ್ಲೊಂದಷ್ಟು ಮಂದಿ ಧೂಪ ಹಾಕಿದ್ದು ಆಯ್ತು. ಊಟದ ಟೈಮ್ ಆಗ್ತಾ ಇದ್ದಂಗೆ ಸೈಡಲ್ ಹೋಗಿ ಒಂದ್ ಚೂರ್ ಬಿಡ್ಕೊಂಡ್ ಬಂದಿದ್ದು ಆಯ್ತು. ರಜೆ ಬೇರೆ ಶುರುವಾಗಿತ್ತಲ್ಲ, ನಮ್ಮನೆ ಹುಡುಗರನ್ನೆಲ್ಲ ಕಂಟ್ರೋಲ್ ಮಾಡಿ ಊಟ ಮಾಡ್ಸದೆ ಟಾಸ್ಕ್. ಎಲ್ರು ಊಟ ಮುಗಿಸಿ ಎಲ್ಲಡ್ಕೆ ಹಾಕಿ ಅಡ್ಗೆ ಚೆನ್ನಾಗಿತ್ತು ಅಂದಂಗೆ ಸ್ವಲ್ಪ ಸಮಾಧಾನ. ಬಂದೋರೆಲ್ಲ ಹೋದ್ಮೇಲೆ ಉಸ್ಸಪ್ಪ ಅನ್ನೋ ಆಗ್ಲೇ ಸಂಜೆ ಜೋರ್ ಮಳೆ ಶುರುವಾಯ್ತು. ಈ ಮಳೆ ಅಡ್ಕೆ ಕೊಯ್ಲ್ ಮಾಡಕ್ ಬಿಡ್ತದನ್ರಿ ಅಂತ ನಮ್ ಕೊನೆ ನಾಗಪ್ಪಣ್ಣ ಅಪ್ಪನ್ ಜೊತೆ ಪದ ಹಾಕ್ತಾ ಕೂತ.